ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್. ಮಹಾ ಸರ್ಕಾರ ಪತನ ಫಿಕ್ಸ್. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಹಳೆ, ಘಟಾನುಘಟಿಗಳ ಸಮಾಗಮ. ಕೈಶಕ್ತಿ ಪ್ರದರ್ಶನ. ಈದ್ಗಾ ಮೈದಾನ ಬಿಬಿಎಂಪಿ ವ್ಯಾಪ್ತಿಗೆ ಬರೋದಿಲ್ವಾ? ವಿಕ್ರಾಂತ್ ರೋಣ ಅಬ್ಬರ ಶುರು. ಶೂನಲ್ಲಿ ಬುಸ್. ಮಹಾಸಂಗ್ರಾಮದಲ್ಲಿ ಬಿಗ್ ಟ್ವಿಸ್ಟ್. ಉದ್ಧವ್ ತಂತ್ರ, ಬಿಜೆಪಿ ರಣತಂತ್ರ. ಶಾಸಕರು ಗುವಾಹಟಿಗೆ ಶಿಫ್ಟ್ ಆಗಿದ್ದೇಕೆ? ಬಿಜೆಪಿ ರಾಷ್ಟ್ರಪತಿ ಅಭ್ಯರ್ಥಿ ಹೆಸರು ಘೋಷಣೆ. ಈ ಕುರಿತು ನೋಡೋಣ ಮಹಾ ಹೈಡ್ರಾಮಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಹೈಡ್ರಾಮಾ ನಡೆದಿದೆ. ಈ ನಡುವೆ ಬಂಡಾಯ ಕ್ಯಾಂಪ್ನಲ್ಲೂ ಬಿರುಕು ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಶಿವಸೇನೆಯ 35 ಬಂಡಾಯ ಶಾಸಕರ ಪೈಕಿ ಒಬ್ಬರು ಉಲ್ಟಾ ಹೊಡೆದಿದ್ದು, ರೆಬೆಲ್ ಕ್ಯಾಂಪ್ಗೆ ಶಿವಸೇನೆಯ ಶಾಸಕ ಕೈಕೊಟ್ಟಿದ್ದಾರೆ. ಗುವಾಹಟಿಗೆ ಶಿಫ್ಟ್ ಆಗೋ ಬದಲು ನಾಗಪುರಕ್ಕೆ ರಿಟರ್ನ್ ಆಗಿದ್ದು, ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಇತ್ತ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದ ಶಿವಸೇನೆಯ ಶಾಸಕರು ಗುಜರಾತ್ನ ಸೂರತ್ನಿಂದ ಅಸ್ಸಾಂ ಗುವಾಹಟಿಗೆ ಸ್ಥಳಾಂತರಗೊಂಡಿದ್ದಾರೆ. ಸೂರತ್ನಲ್ಲೇ ಇದ್ದರೆ ಮಹಾರಾಷ್ಟ್ರದ ಶಿವಸೇನೆ ನಾಯಕರು ಅತೃಪ್ತ ಶಾಸಕರನ್ನ ಸಂಪರ್ಕಿಸಿರುವುದು ಸುಲಭ ಎಂಬ ಕಾರಣದಿಂದ ಅಸ್ಸಾಂ ಗುವಾಹಟಿಗೆ ಶಾಸಕರನ್ನ ಸ್ಥಳಾಂತರಿಸಲಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಶಿವಸೇನೆಯ ಅತೃಪ್ತ ಶಾಸಕರಿಗೆ ಸೂಕ್ತ ಭದ್ರತೆ ಸಿಗಲಿದೆ ಎಂಬ ಲೆಕ್ಕಾಚಾರ ಇದೆ. ಮಹಾರಾಷ್ಟ್ರ ರಾಜಕೀಯ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೆದಿದ್ದು, ಬಂಡಾಯ ಶಾಸಕರ ದಾಳಕ್ಕೆ ಮಹಾ ಅಘಾಡಿ ಪ್ರತಿತಂತ್ರ ರೂಪಿಸಿದ್ದಾರೆ. ಬಂಡಾಯ ಬಣಕ್ಕೆ ಶಿವಸೇನೆ ಚೆಕ್ಮೇಟ್ ಇಟ್ಟಿದೆ. ಅಂದ್ರೆ ಭಾರೀ ಹೈಡ್ರಾಮಾ ನಡೀತಿರುವ ಬೆನ್ನಲ್ಲೇ ಸರ್ಕಾರಕ್ಕೆ ವಿಸರ್ಜನೆ ಮಾಡಲು ಸಿಎಂ ಉದ್ಧವ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಸಿಎಂ ಉದ್ಧವ್ ಸಂಪುಟ ಸಭೆ ಕರೆದಿರೋ ಸಾಧ್ಯತೆ ಇದ್ದು, ರಾಜೀನಾಮೆ ನೀಡಿ ಎಲೆಕ್ಷನ್ಗೆ ಹೋಗ್ತಾರಾ ಅಂತ ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಸರ್ಕಾರ ಉಳಿಯಲ್ಲ ಅನ್ನೋ ಸುಳಿವು ಕೊಟ್ರ ಶಿವಸೇನೆ ನಾಯಕ ಸಂಜಯ್ ರಾವತ್ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಹೆಚ್ಚೆಂದರೆ ಏನು ಆಗಬಹುದು? ಅಧಿಕಾರ ಹೋಗಬಹುದು, ಆದ್ರೆ ಆ ಅಧಿಕಾರ ಮತ್ತೆ ಬಂದೇ ಬರುತ್ತದೆ. ಅಂತಿಮವಾಗಿ ಪಕ್ಷದ ಪ್ರತಿಷ್ಠೆ ಉಳಿಯುತ್ತದೆ ಅಂತ ಸಂಜಯ್ ರಾವತ್ ಸ್ಫೋಟಕ ಹೇಳಿಕೆ ಕೊಟ್ಟರು. ನಮಗೆ ಇಡಿ ಗಿಡಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾವು ಇಂಥ ಯಾವುದೇ ತನಿಖೆಗೆ ಹೆದರೋದಿಲ್ಲ. ನಾವು ಸತ್ಯದ ಜೊತೆಗೆ ಇರುವವರು, ಹೆದರುವ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಗುಡುಗಿದ್ರು. ದೆಹಲಿಯಲ್ಲಿ ನಡೀತಿರೋ ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಇವತ್ತು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿದೆ. ಹೀಗಿದ್ರೂ ಮೋದಿಯಿಂದ ಯುವಕರಿಗೆ ಉದ್ಯೋಗ ನೀಡಲು ಸಾಧ್ಯವಿಲ್ಲ ಅಂತ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ರು. ಅಗ್ನಿಪಥ್ ಯೋಜನೆ ಜಾರಿಗೆ ಸಂಬಂಧ ಮಾತನಾಡಿದ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಂದ್ರೆ ಸೇನೆಯನ್ನ ಕೇಂದ್ರ ಸರ್ಕಾರ ಬಲಪಡಿಸಬೇಕು. ಆದ್ರೆ ಈಗಿನ ಕೇಂದ್ರ ಸರ್ಕಾರ ಸೇನೆಯ ಬಲ ಕುಂದಿಸುತ್ತಿದೆ. ಇದರ ಪರಿಣಾಮ ಮುಂದೆ ಗೊತ್ತಾಗಲಿದೆ. ಅಗ್ನಿಪಥ್ ಯೋಜನೆಯನ್ನ ವಾಪಸ್ ಪಡೆಯಬೇಕಾಗುತ್ತೆ ಅಂತ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ರು. ಇಡಿ ವಿಚಾರಣೆಗೆ ಕರೀತಾ ಇದ್ರು, ಹೋದ್ರೆ ಸುಮ್ಮನೆ ಕೂರಿಸ್ತಿದ್ರು. 11 ಗಂಟೆ ಕರೆಸಿ ರಾತ್ರಿ 11 ಗಂಟೆಗೆ ಪ್ರಶ್ನೆ ಕೇಳ್ತಿದ್ರು ಅಂತ ದೆಹಲಿಯಲ್ಲಿ ನಡೀತಿದ್ದ ಪ್ರತಿಭಟನಾ ಸ್ಥಳದಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು. ಅದು ಕೂಡ ಇಡಿ ಅಧಿಕಾರಿಗಳು ಸುಮ್ಮನೆ ಅಲ್ಲಾಡದಂತೆ ಕುಳಿತಿದ್ದಾರಲ್ಲ, ಹೇಗೆ ಸಾಧ್ಯ? ನೀವು ಧೃತಿಗೆಡದೆ ಇರುವ ಹಿಂದಿನ ಗುಟ್ಟೇನು ಅಂತ ಪ್ರಶ್ನೆ ಕೇಳಿದ್ರಂತೆ. ಈ ವೇಳೆ ನನಗೆ ಹೀಗೆ ಕೂರಲು ಯಾವುದೇ ತೊಂದರೆ, ಭಯ ಇಲ್ಲ. ಯಾಕಂದ್ರೆ ನಾನು ಒಬ್ಬಂಟಿಯಲ್ಲ, ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. सुबह से बैठे हैं, आप कुर्सी से उठते नहीं हैं, आप सीधे बैठे रहते हैं. ಇಷ್ಟೇ ಅಲ್ಲ, ನಾನು ಎಲ್ಲಾ ಸವಾಲುಗಳಿಗೆ ಸಮರ್ಥವಾಗಿ ಉತ್ತರ ನೀಡಿದ್ದೇನೆ ಅಂತ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಹೇಳಿದ್ರು. ನನಗೆ ಶಾಂತಿ ಎಲ್ಲಿಂದ ಬಂತು ಅಂತ ಅಧಿಕಾರಿಗಳು ಕೇಳಿದ್ರು. ಆಗ ನಾನು ನಮ್ಮ ಸಂಘಟನೆ ನಮಗೆ ಶಾಂತಿ ಕಲಿಸುತ್ತೆ ಅಂತ ಹೇಳಿದ್ದೇನೆ ಅಂತ ರಾಹುಲ್ ಹೇಳಿದ್ರು. ಮಾತಿನ ಮಧ್ಯೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪಿಸಿದ್ರು. ಇಲ್ಲಿ ಸಿದ್ದರಾಮಯ್ಯ ಕೂಡ ಶಾಂತಿಯಿಂದ ಕುಳಿತಿದ್ದಾರೆ ನೋಡಿ ಅಂತ ಸಿದ್ದು ಹೆಸರು ಸೂಚಿಸಿದ್ರು. ರಾಹುಲ್ ಗಾಂಧಿ ಅವರನ್ನ ನಾನ್ ಸ್ಟಾಪ್ ವಿಚಾರಣೆ ನಡೆಸಿ ಇಡಿ ಪಟ್ಟು ಹೆಚ್ಚು ಮಾಡಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶವೂ ಡಬಲ್ ಆಗ್ತಿದೆ. ಕಾಂಗ್ರೆಸ್ ಗರ್ಜನೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ದಿಗಿಲಿಗೆ ಬಿದ್ದಿದೆ. ಪ್ರತಿದಿನವೂ ಇಡಿ ಕಚೇರಿ ಎದುರು, ಎಐಸಿಸಿ ಕಚೇರಿ ಎದುರು ಹೈಡ್ರಾಮವೇ ನಡೀತಿದೆ. ರಾಹುಲ್ ಗಾಂಧಿ ವಿಚಾರಣೆ ಬೆನ್ನಲ್ಲೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತಿದೆ. ಸಿದ್ದರಾಮಯ್ಯ ಅಂಡ್ ಡಿಕೆ ಶಿವಕುಮಾರ್ ಕೂಡ ಕೇಸರಿ ವಿರುದ್ಧ ಸಮರ ಸಾರಿದ್ದು ತೀವ್ರ ಕುತೂಹಲ ಮೂಡಿಸಿದೆ.
ದೆಹಲಿಯ ಎಐಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ನಾಯಕರು ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಇಡಿ ವಿಚಾರಣೆ ಖಂಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲ, ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಸಿಎಂಗಳಾದ ಅಶೋಕ್ ಗೆಹ್ಲೋಟ್, ಭೂಪೇಶ್ ಬಘೇಲ್, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎಐಸಿಸಿ ಕಚೇರಿಗೆ ತೆರಳುವಾಗ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರನ್ನ ದೆಹಲಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಕಾರಿನ ಜೊತೆಗಿದ್ದ ಕಾರ್ಯಕರ್ತರು ಪೊಲೀಸರನ್ನು ಲೆಕ್ಕಿಸದೆ ನುಗ್ಗಲು ಯತ್ನಿಸಿದ್ದಾರೆ. ಹೀಗಾಗಿ ಪೊಲೀಸರು ಸಿದ್ದರಾಮಯ್ಯ ಅವರ ಕಾರು ತಡೆದಿದ್ದಾರೆ. ಈ ನಡುವೆ ಹಿರಿಯ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯರ ಸ್ಥಾನದ ಬಗ್ಗೆ ಪೊಲೀಸರಿಗೆ ಮನವರಿಕೆ ಮಾಡಿದ್ದಾರೆ. ಇದರಿಂದ ಪೊಲೀಸರು ಸಿದ್ದು ಕಾರನ್ನ ಒಳಗೆ ಬಿಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಜಾರಿ ನಿರ್ದೇಶನಾಲಯ 5 ದಿನ ಗ್ರಿಲ್ ಮಾಡಿದೆ. ರಾಹುಲ್ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ಪಾಳಿಯ ದೇಶದಾದ್ಯಂತ ಸಮರವನ್ನೇ ಸಾರಿದೆ. ದಿಲ್ಲಿಯಲ್ಲಿ ಪ್ರತಿಭಟನೆ ಕಿಚ್ಚು ಹೊತ್ತಿಸಿದೆ. ಇದೀಗ ಕೋವಿಡ್ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಸೋನಿಯಾ ಗಾಂಧಿ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ಈಗಾಗಲೇ ನಾಳೆ ವಿಚಾರಣೆಗೆ ಹಾಜರಾಗಬೇಕೆಂದು ಇಡಿ ಸಮನ್ಸ್ ಕೂಡ ನೀಡಿತ್ತು. ಈಗ ಸೋನಿಯಾ ಇಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಸುಪ್ರೀಂ ನಾಯಕಿ ಸೋನಿಯಾ ಗಾಂಧಿ. ಇಂಥ ನಾಯಕಿಗೆ ಇಡಿ ಬುಲಾವ್ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆ. ಇದೇ ಕಾರಣಕ್ಕೆ ಈಗ ರಾಹುಲ್ ಗಾಂಧಿ ಪರ ಮಾಡ್ತಿರೋ ಹೋರಾಟಕ್ಕಿಂತ ಸೋನಿಯಾ ಗಾಂಧಿ ಪರವಾಗಿ ಉಗ್ರ ಸ್ವರೂಪದಲ್ಲಿ ಕೇಂದ್ರದ ವಿರುದ್ಧ ರಣಕಹಳೆ ಮೊಳಗಿಸಲು ಸಜ್ಜಾಗಿದೆ. ಕೇಂದ್ರದ ವಿರುದ್ಧ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ತನ್ನ ಶಾಸಕರು, ಸಂಸದರ ಶಕ್ತಿ ಪ್ರದರ್ಶನ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಕೆಂಡ ಉಳಿದ ಘಟಾನುಘಟಿಗಳು. ರಾಹುಲ್ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್, ಸಿದ್ದು ಅಗ್ನಿಪಥ ವಿರುದ್ಧ ಸಮರ, ಹೈಡ್ರಾಮಾ ಫಿಕ್ಸ್. ಎಲ್ಲ ಸ್ಟೋರಿಯನ್ನ ನೋಡೋಣ ಟಾಕ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸುಳ್ಳು ಹುಟ್ಟಿರೋದೇ ಆರ್ಎಸ್ಎಸ್ನವರಿಂದ ಅಂತ ದೆಹಲಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇದು ಕೇವಲ 4 ಗಂಟೆಯಲ್ಲಿ ವಿಚಾರಣೆ ಮಾಡಬೇಕಾದ ಪ್ರಕರಣ. ಆದರೆ ಇಷ್ಟು ದಿನ ವಿಚಾರಣೆ ಹೆಸರಲ್ಲಿ ಕಿರುಕುಳ ನೀಡುತ್ತಿದ್ದಾರೆ. ಹಿಂದೆಯೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮುಗಿದು ಹೋಗಿದೆ. ಆದರೂ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಜೊತೆ ನಾವೆಲ್ಲ ಇದ್ದೇವೆ. ಈ ಮೂಲಕ ಕಾಂಗ್ರೆಸ್ ಒಗ್ಗಟ್ಟಿನ ಸಂದೇಶ ಕೇಂದ್ರ ಸರ್ಕಾರಕ್ಕೆ ರವಾನೆಯಾಗಲಿದೆ ಅಂತ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯಲ್ಲಿರೋ ಡಿಕೆ ಶಿವಕುಮಾರ್ ಕಿರುಕುಳ ಕೊಡೋದ್ರಿಂದ ಅವರಿಗೆ ಖುಷಿಯಾಗ್ತಿದೆ. ರಾಹುಲ್ಗೆ ಕಿರುಕುಳ ಕೊಟ್ಟು ಬಿಜೆಪಿ ಖುಷಿ ಪಡ್ತಿದೆ. ರಾಜಕೀಯ ಪ್ರೇರಿತವಾಗಿ ಇಡಿ ವಿಚಾರಣೆ ಮಾಡ್ತಿದೆ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಖರ್ಗೆ, ಸೈನಿಕನಾಗೋದಕ್ಕೆ ಕನಿಷ್ಠ 4 ವರ್ಷ ತರಬೇತಿ ಬೇಕು. ಯಾಕೆ ಕೇಂದ್ರ ಈ ವಿಷಯದಲ್ಲಿ ಹುಡುಕಾಟ ಆಡ್ತಿದೆ? ತರಬೇತಿ ಬಳಿಕ ಬಿಜೆಪಿ ಕಚೇರಿಗೆ ಸೆಕ್ಯೂರಿಟಿ ಆಗಬೇಕಾ ಅಥವಾ ಬಿಜೆಪಿ ಶಾಸಕರಿಗೆ ಕಾರು ಚಾಲಕರಾಗಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಅಗ್ನಿಪಥ್ ಸಂಬಂಧ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. ದೇಶದ ಭದ್ರತೆಯ ವಿಷಯದಲ್ಲಿ ಚೆಲ್ಲಾಟವಾಡ್ತಿದ್ದಾರೆ. ಸೇನಾಧಿಕಾರಿಗಳು ಸರ್ಕಾರದ ಪರವಾಗಿ ಸಮರ್ಥನೆ ಮಾಡ್ತಿದ್ದಾರೆ. ದೇಶದ ಭದ್ರತೆಗಿಂತ ನಿಮಗೆ ಚುನಾವಣೆ ಮುಖ್ಯನಾ ಅಂತ ಕೇಂದ್ರದ ವಿರುದ್ಧ ಪ್ರಿಯಾಂಕ್ ಕಿಡಿಕಾರಿದ್ದಾರೆ. ಬಿಜೆಪಿ ಕಚೇರಿನಲ್ಲಿ ಹೋಗಿ ಇವರು ಸೆಕ್ಯೂರಿಟಿ ಆಗಕ್ಕೆ. ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಇದೊಂದು ರಾಜಕೀಯ ಪ್ರೇರಿತ ವಿಚಾರಣೆ. ನಮ್ಮ ಪಕ್ಷದ ನಾಯಕರನ್ನ ತೇಜೋವಧೆ ಮಾಡೋದಕ್ಕೆ, ನಮ್ಮ ಪಕ್ಷಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಬಿಜೆಪಿ ಈ ಕೆಲಸ ಮಾಡ್ತಿದೆ. ಬಿಜೆಪಿ ಪಕ್ಷದವರು ರಾಜಕೀಯ ಹಿಂಸೆಯನ್ನ ನೀಡುತ್ತಿದ್ದಾರೆ. ಹೀಗಾಗಿ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತ ಡಿಕೆ ಸುರೇಶ್ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧ ನಿರಂತರ ಹೋರಾಟವನ್ನ ಮಾಡ್ತೇವೆ. ಇಷ್ಟೇ ಅಲ್ಲ, ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾಗಿದ್ರು. ಬಿಜೆಪಿಯ ಭ್ರಷ್ಟಾಚಾರವನ್ನ ಮರೆಮಾಚಲು ರಾಹುಲ್ ಗಾಂಧಿಯನ್ನ ಇಡಿ ಮೂಲಕ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಎಂಎಲ್ಸಿಗಳು ದೆಹಲಿಯಲ್ಲಿ ನಡೆಯುವ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಪಕ್ಷ ಈ ಹೋರಾಟದಿಂದ ದೂರ ಸರಿಯೋದಿಲ್ಲ. ತ್ಯಾಗ, ಬಲಿದಾನ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಹೆದರೋದಿಲ್ಲ. ನಾವು ಎಲ್ಲಾ ರೀತಿಯ ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ಡಿಕೆ ಸುರೇಶ್ ಗುಡುಗಿದ್ದಾರೆ. ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ. ನರೇಂದ್ರ
ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜಕೀಯ ವಿರೋಧಿಗಳಿಗೆ 8 ವರ್ಷದಿಂದ ತೊಂದರೆ ಕೊಡುತ್ತಿದ್ದಾರೆ. ಇದೀಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ತೊಂದರೆ ಕೊಡುತ್ತಿದ್ದಾರೆ. ದೆಹಲಿ ಪೊಲೀಸ್ ಕೇಂದ್ರದ ಅಧೀನದಲ್ಲಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ ಗೊತ್ತಿಲ್ಲ, ಸರ್ವಾಧಿಕಾರಿಗಳಿಗಿಂತ ಕೆಟ್ಟದಾಗಿ ನಡೆಸುತ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಗುಡುಗಿದ್ದಾರೆ. ಎಲ್ಲ ವಿರೋಧ ಪಕ್ಷಗಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರಿಗೆ ಕಾಮನ್ ಸೆನ್ಸ್ ಇಲ್ಲ, ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಆ ರೀತಿ ಮಾತನಾಡ್ತಿರ್ಲಿಲ್ಲ ಅಂತ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಬೇಕಂತಲೇ ತೊಂದರೆ ಕೊಡಲು ಕೇಸನ್ನ ರೀಓಪನ್ ಮಾಡ್ತಿದ್ದಾರೆ. ಬಿಜೆಪಿಯವರು ದೇಶಕ್ಕಾಗಿ ಏನ್ ತ್ಯಾಗ ಮಾಡಿದ್ದಾರೆ? ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ, ಬ್ರಿಟಿಷರ ಜೊತೆ ಶಾಮೀಲಾಗಿದ್ದರು. ಬಿಜೆಪಿ ಆರ್ಎಸ್ಎಸ್ ಇವರಿಂದ ಏನ್ ಪಾಠ ಕಲಿಬೇಕು ಅಂತ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ವಿನಾಕಾರಣ ಕಿರುಕುಳ ಕೊಡ್ತಾ ಇದ್ದಾರೆ, ಅಗ್ನಿಪಥ್ ಯೋಜನೆಯಿಂದ ಯೋಧರಿಗೆ ಅಪಮಾನ ಮಾಡ್ತಿದ್ದಾರೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಗುಡುಗಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಬಿಕೆ ಹರಿಪ್ರಸಾದ್, ಅಮಿತ್ ಶಾ ಮಗನಿಗೆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬಂತು? ಇದರ ಬಗ್ಗೆ ಯಾವುದೇ ವಿಚಾರಣೆ, ತನಿಖೆ ಆಗಿಲ್ಲ. ರಾಹುಲ್ ಗಾಂಧಿ 1 ಪೈಸೆ ತೆಗೆದುಕೊಳ್ಳಲ್ಲ. ಈ ಮೂರ್ಖರು, ಅಂಧ ಭಕ್ತರಿಗೆ ಇವೆಲ್ಲ ಗೊತ್ತಾಗ್ತಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಗುಡುಗಿದ್ದಾರೆ. ಯೋಧರಿಗೆ ಅಪಮಾನ ಮಾಡತಕ್ಕಂಥದ್ದು ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿ ಹಣಕ್ಕೆ ಬೇಡಿಕೆ, ಕುತ್ತಿಗೆ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ದಿಗಂತ್ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆಯಾ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಿಎಸ್ಟಿ ಮುಖ್ಯ ಆಯುಕ್ತೆ ರಂಜನಾ ಝಾ ಹೆಸರಿನಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿ ಅಪರಿಚಿತರಿಂದ ಹಣಕ್ಕೆ ಬೇಡಿಕೆ ಇಟ್ಟಿರೋ ಘಟನೆ ನಡೆದಿದೆ. ಅಪರಿಚಿತರು ರೀನಾ ಶೆಟ್ಟಿ ಎಂಬುವರಿಗೆ ಅಮೆಜಾನ್ ಗಿಫ್ಟ್ ಕಾರ್ಡ್ ಕಳಿಸಿದ್ರು. ಅದು ಕೂಡ ವಾಟ್ಸ್ಆಪ್ ಮೂಲಕ 20,000ವರೆಗೂ ಗಿಫ್ಟ್ ಕಾರ್ಡ್ ರವಾನೆ ಮಾಡಿದ್ರು. ಈ ವೇಳೆ ತಮ್ಮ ಹಿರಿಯ ಅಧಿಕಾರಿ ಕಳಿಸಿದ್ದಾರೆ ಎಂದು ನಂಬಿ ರೀನಾ ಗಿಫ್ಟ್ ಕಾರ್ಡ್ ಸ್ವೀಕರಿಸಿದ್ರು. ಬಳಿಕ ರೀನಾ ಶೆಟ್ಟಿ ಬಳಿ ಐನಾತಿಗಳು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಬಟ್ ಈಗ ಪರಿಶೀಲನೆ ವೇಳೆ ರಂಜನಾ ಝಾ ಗಿಫ್ಟ್ ಕಾರ್ಡ್ ಕಳಿಸಿಲ್ಲ ಎಂಬುದು ಬೆಳಕಿಗೆ ಬಂದಿದ್ದು, ಪೂರ್ವ ವಿಭಾಗದ ಸಿಇಎನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟ ದಿಗಂತ್ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಕುತ್ತಿಗೆ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು, ದಿಗಂತ್ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಇನ್ನು ನಟ ದಿಗಂತ್ ಕುತ್ತಿಗೆ ಫ್ರಾಕ್ಚರ್ ಆಗಿತ್ತು, ಅದನ್ನ ಆಪರೇಷನ್ ಮಾಡಿದ್ದೇವೆ. ನಿನ್ನೆಗಿಂತ ಈಗ ಆಕ್ಟಿವ್ ಆಗಿದ್ದಾರೆ. ಅವರೇ ಎದ್ದು ಊಟ ಮಾಡ್ತಿದ್ದಾರೆ. ಯಾವುದೇ ಕ್ರೀಡೆಯಲ್ಲೂ ಭಾಗಿಯಾಗಬಹುದು ಅಂತ ಡಾಕ್ಟರ್ ವಿದ್ಯಾಧರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕನಕಟ್ಟೆ ಗ್ರಾಮದ ಜನತೆ ನಿಗೂಢ ಜ್ವರದಿಂದ ತತ್ತರಿಸಿ ಹೋಗ್ತಿದ್ದಾರೆ. ಕಳೆದ 1 ವಾರದಿಂದ ನಿರಂತರವಾಗಿ ಜನರನ್ನ ಜ್ವರ ಕಾಡ್ತಿದ್ದು, ಇದುವರೆಗೂ 250ಕ್ಕೂ ಹೆಚ್ಚು ಮಂದಿ ಜ್ವರದಿಂದ ಆಸ್ಪತ್ರೆಗೆ ಅಲೆಯುತ್ತಿದ್ದಾರೆ. ಏನೇ ಮಾಡಿದ್ರೂ ಜ್ವರ ವಾಸಿಯಾಗದ ಕಾರಣ ಜನ ಬೆಚ್ಚಿ ಬಿದ್ದಿದ್ದು, ವೈದ್ಯರ ತಂಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಕ್ಯಾಂಪ್ ಹಾಕಿ ಚಿಕಿತ್ಸೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಮೆದುಳು ಜ್ವರದಿಂದ ಬಳಲ್ತಿರುವ ಮಗುವನ್ನ ಬದುಕಿಸಿಕೊಡುವಂತೆ ಮಗುವನ್ನ ಶಿಲುಬೆ ಬಳಿ ಮಲಗಿಸಿ ಪೋಷಕರು ಪ್ರಾರ್ಥಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 10 ಆಸ್ಪತ್ರೆಗೆ ಅಲೆದಾಡಿ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೂ ಮಗು ಗುಣಮುಖವಾಗದ ಹಿನ್ನೆಲೆ ಪೋಷಕರು ದೇವರ ಮೊರೆ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಅಂಬರಡ ಗ್ರಾಮದ ಕೂಲಿ ಕಾರ್ಮಿಕ ಕೃಷ್ಣ ಸುತ್ರಾವಿ ದಂಪತಿ ತಮ್ಮ 7.5 ವರ್ಷದ ಮಗು ಶೈಲೇಶ್ಗಾಗಿ ಪ್ರಾರ್ಥಿಸಿದ್ದಾರೆ. ಇತ್ತ ಶಿಲುಬೆ ಕೆಳಗೆ ಮಗು ಮಲಗಿಸಿ ತಾಯಿ ಪ್ರಾರ್ಥನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಡಿಎಚ್ಒ ಭೇಟಿ ಕೊಟ್ಟಿದ್ರು. ಈ ವೇಳೆ ಡಿಎಚ್ಒ ಅವರಿಗೆ ಕೈ ಮುಗಿದು ಮಗನನ್ನ ಬದುಕಿಸಿಕೊಡುವಂತೆ ತಾಯಿ ಕಣ್ಣೀರು ಸುರಿಸಿದ್ರು. ಈ ವೇಳೆ ಉಚಿತವಾಗಿ ಚಿಕಿತ್ಸೆ ಕೊಡುವುದಾಗಿ ಯಶ್ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಎಸ್ಕೆ ಪಾಟೀಲ್ ಹೇಳಿದ್ರು. ಸದ್ಯ ಬೆಳಗಾವಿಯ ಯಶ್ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಹಿನ್ನೆಲೆ ದೇವಾಲಯಕ್ಕೆ ಬರುವ ಭಕ್ತರು ಸುಖ ಸುಮ್ಮನೆ ಬರುವಂತಿಲ್ಲ. ಬದಲಿಗೆ ಚಾಮುಂಡಿ ದರ್ಶನ ಪಡೆಯಬೇಕಂದ್ರೆ 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡೆದಿರಬೇಕು. ಅದು ಕೂಡ ದೇಗುಲಕ್ಕೆ ಬರುವ ಭಕ್ತರು ಕೋವಿಡ್ ಲಸಿಕೆ ಪಡೆದಿರುವ ದಾಖಲೆ ತೋರಿಸಬೇಕು. ಜೊತೆಗೆ ಲಸಿಕೆ ಪಡೆದಿದ್ರೂ ನೆಗೆಟಿವ್ ವರದಿ ಕಡ್ಡಾಯ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ
ಕನ್ನಡ ಜಿಲ್ಲೆಯ ಜನತೆ ಕೈಯಲ್ಲಿ ಛತ್ರಿ ಮತ್ತು ರಸ್ತೆಯಲ್ಲಿ ಎಚ್ಚರಿಕೆಯಿಂದ ಓಡಾಡಿದ್ರೆ ಉತ್ತಮ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿ ಪೊಬ್ಬಿರಿಯುತ್ತಿದ್ದಾನೆ. ಹೀಗಾಗಿ ಇವತ್ತಿನಿಂದ 4 ದಿನ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಸ್ಥಳೀಯರು ಹಾಗೂ ಪ್ರವಾಸಿಗರು ನದಿ ಹಾಗೂ ಸಮುದ್ರದಲ್ಲಿ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಮೈಸೂರಿನ ಹೆಬ್ಬಾಳ್ 2ನೇ ಹಂತದಲ್ಲಿ ಕ್ಷಣ ಮಾತ್ರದಲ್ಲೇ ದುರಂತವೊಂದು ತಪ್ಪಿದೆ. ಯಾಕಂದ್ರೆ ಶಾಲಾ ಮಕ್ಕಳ ಶೂ ಒಳಗೆ ನಾಗರಹಾವು ಸೇರಿಕೊಂಡಿತ್ತು. ಆದರೆ ಎಂದಿನಂತೆ ವಿದ್ಯಾರ್ಥಿ ಶಾಲೆಗೆ ಹೋಗಲು ಶೂ ಹಾಕಿಕೊಳ್ಳಲು ಹೋದಾಗ ನಾಗರಹಾವು ಕಾಣಿಸಿಕೊಂಡಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉರಗ ಸಂರಕ್ಷಕ ಸ್ನೇಕ್ ಶ್ಯಾಮ್ ಹಾವನ್ನ ಹಿಡಿದು ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟಿದ್ದಾರೆ. ಅಲ್ಲದೆ ಶೀತ ಕಾಲವಾಗಿದ್ರಿಂದ ಹೆಚ್ಚಾಗಿ ಹಾವು ಕಾಣಿಸಿಕೊಳ್ಳುತ್ತೆ, ಭಯಪಡಬೇಡಿ ಎಂದಿದ್ದಾರೆ. ಮಹಾಸಂಗ್ರಾಮದಲ್ಲಿ ಬಿಗ್ ಟ್ವಿಸ್ಟ್, ಉದ್ಧವ್ ತಂತ್ರ, ಬಿಜೆಪಿ ರಣತಂತ್ರ. ಶಾಸಕರು ಗುವಾಹಟಿಗೆ ಶಿಫ್ಟ್ ಆಗಿದ್ದೇಕೆ? ಬಿಜೆಪಿ ರಾಷ್ಟ್ರಪತಿ ಅಭ್ಯರ್ಥಿ ಹೆಸರು ಘೋಷಣೆ. ಈ ಕುರಿತು ನೋಡೋಣ ಮಹಾ ಹೈಡ್ರಾಮಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಣಕ್ಕೂ ಹೈಡ್ರಾಮಾ ನಡೆದಿದೆ. ಈ ನಡುವೆ ಬಂಡಾಯ ಕ್ಯಾಂಪ್ನಲ್ಲೂ ಬಿರುಕು ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಶಿವಸೇನೆಯ 35 ಬಂಡಾಯ ಶಾಸಕರ ಪೈಕಿ ಒಬ್ಬರು ಉಲ್ಟಾ ಹೊಡೆದಿದ್ದು ರೆಬೆಲ್ ಕ್ಯಾಂಪ್ಗೆ ಶಿವಸೇನೆಯ ಶಾಸಕ ಕೈಕೊಟ್ಟಿದ್ದಾರೆ. ಗುವಾಹಟಿಗೆ ಶಿಫ್ಟ್ ಆಗೋ ಬದಲು ನಾಗಪುರಕ್ಕೆ ರಿಟರ್ನ್ ಆಗಿದ್ದು ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಇತ್ತ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದ ಶಿವಸೇನೆಯ ಶಾಸಕರು ಗುಜರಾತ್ನ ಸೂರತ್ನಿಂದ ಅಸ್ಸಾಂ ಗುವಾಹಟಿಗೆ ಸ್ಥಳಾಂತರಗೊಂಡಿದ್ದಾರೆ. ಸೂರತ್ನಲ್ಲೇ ಇದ್ದರೆ ಮಹಾರಾಷ್ಟ್ರದ ಶಿವಸೇನೆ ನಾಯಕರು ಅತೃಪ್ತ ಶಾಸಕರನ್ನ ಸಂಪರ್ಕಿಸಿರುವುದು ಸುಲಭ ಎಂಬ ಕಾರಣದಿಂದ ಅಸ್ಸಾಂ ಗುವಾಹಟಿಗೆ ಶಾಸಕರನ್ನ ಸ್ಥಳಾಂತರಿಸಲಾಗಿದೆ. ಅಸ್ಸಾಂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಶಿವಸೇನೆಯ ಅತೃಪ್ತ ಶಾಸಕರಿಗೆ ಸೂಕ್ತ ಭದ್ರತೆ ಸಿಗಲಿದೆ ಎಂಬ ಲೆಕ್ಕಾಚಾರ ಇದೆ. ಮಹಾರಾಷ್ಟ್ರ ರಾಜಕೀಯ ಕ್ಷಣಕ್ಕೂ ರೋಚಕ ತಿರುವು ಪಡೆದಿದ್ದು ಬಂಡಾಯ ಶಾಸಕರ ದಾಳಕ್ಕೆ ಮಹಾ ಅಘಾಡಿ ಪ್ರತಿತಂತ್ರ ರೂಪಿಸಿದ್ದಾರೆ. ಬಂಡಾಯ ಬಣಕ್ಕೆ ಶಿವಸೇನೆ ಚೆಕ್ಮೇಟ್ ಇಟ್ಟಿದೆ. ಅಂದ್ರೆ ಭಾರೀ ಹೈಡ್ರಾಮಾ ನಡೀತಿರುವ ಬೆನ್ನಲ್ಲೇ ಸರ್ಕಾರಕ್ಕೆ ವಿಸರ್ಜನೆ ಮಾಡಲು ಸಿಎಂ ಉದ್ಧವ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ಸಿಎಂ ಉದ್ಧವ್ ಸಂಪುಟ ಸಭೆ ಕರೆದಿರೋ ಸಾಧ್ಯತೆ ಇದ್ದು ರಾಜೀನಾಮೆ ನೀಡಿ ಎಲೆಕ್ಷನ್ಗೆ ಹೋಗ್ತಾರಾ ಅಂತ ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಸರ್ಕಾರ ಉಳಿಯಲ್ಲ ಅನ್ನೋ ಸುಳಿವು ಕೊಟ್ಟ ಶಿವಸೇನೆ ನಾಯಕ ಸಂಜಯ್ ರಾವತ್ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಹೆಚ್ಚೆಂದರೆ ಏನು ಆಗಬಹುದು? ಅಧಿಕಾರ ಹೋಗಬಹುದು, ಆದ್ರೆ ಆ ಅಧಿಕಾರ ಮತ್ತೆ ಬಂದೇ ಬರುತ್ತದೆ. ಅಂತಿಮವಾಗಿ ಪಕ್ಷದ ಪ್ರತಿಷ್ಠೆ ಉಳಿಯುತ್ತದೆ ಅಂತ ಸಂಜಯ್ ರಾವತ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ವಿಧಾನಸಭೆಯ ವಿಸರ್ಜನೆಯತ್ತ ನಮ್ಮ ಪಯಣ ಅಂತ ರಾವತ್ ಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ವೀಕ್ಷಕರಾಗಿರೋ ಕಮಲನಾಥ್ ಸರ್ಕಾರ ವಿಸರ್ಜನೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಸಿಎಂ ಉದ್ಧವ್ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದೇನೆ. ಈವರೆಗೆ ಸರ್ಕಾರ ವಿಸರ್ಜನೆ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಸರ್ಕಾರ ವಿಸರ್ಜನೆಯ ಸಂದೇಶವೂ ಬಂದಿಲ್ಲ ಅಂತ ಮುಂಬೈನಲ್ಲಿ ಕಾಂಗ್ರೆಸ್ ವೀಕ್ಷಕ ಕಮಲನಾಥ್ ಖಡಕ್ ಹೇಳುತ್ತಿದ್ದಾರೆ. ಇನ್ನು ಬಂಡಾಯ ಕ್ಯಾಂಪ್ನಲ್ಲಿ ಕಾಂಗ್ರೆಸ್ನ 3 ಶಾಸಕರು ಇದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಕಮಲನಾಥ್ ಕರೆದಿದ್ದ ಶಾಸಕರ ಸಭೆಗೆ 3 ಗೈರಾಗಿದ್ರು. ಅಂದ್ರೆ ಸಭೆಗೆ 44 ಶಾಸಕರ ಪೈಕಿ 41 ಮಂದಿ ಭಾಗಿಯಾಗಿದ್ರು. ಇನ್ನು ಬಿಜೆಪಿ ಹಣ ತೋಳ್ಬಲದ ಶಕ್ತಿ ತೋರಿಸಲು ಶುರು ಮಾಡಿದೆ. ಸಂವಿಧಾನದ ವಿರುದ್ಧ ಹಣ ತೋಳ್ಬಲ ಪ್ರದರ್ಶಿಸುತ್ತಿದೆ. ನಾನು ಇಂಥದ್ದನ್ನೆಲ್ಲ ಸಾಕಷ್ಟು ನೋಡಿದ್ದೇನೆ. ಶಿವಸೇನೆ ಜೊತೆ ನಮ್ಮ ಒಗ್ಗಟ್ಟು ಮುಂದುವರಿಯಲಿದೆ ಅಂತ ಕಾಂಗ್ರೆಸ್ ಶಾಸಕರ ಸಭೆ ಬಳಿಕ ಕಮಲನಾಥ್ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಸರ್ಕಾರ ಪತನವಾಗುವ ಸ್ಥಿತಿಯಲ್ಲಿರುವುದರಿಂದ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರು ಕಣ್ಣೀರು ಹಾಕುತ್ತಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆ ಬೆಂಬಲಿಸಿ ಕಾರ್ಯಕರ್ತೆಯರು ಭಾವುಕರಾಗಿದ್ದಾರೆ. ಅಲ್ಲದೆ ರೆಬೆಲ್ ಶಾಸಕರ ನಾಯಕ ಏಕನಾಥ್ ಶಿಂದೆ ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೆ ಅಂತ ಶಿವಸೇನೆ ಕಾರ್ಯಕರ್ತೆಯರು ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದ ಬಿಜೆಪಿ ಪಾಳೆಯದಲ್ಲಿ ಈಗಾಗಲೇ ಸಂತಸದ ವಾತಾವರಣ ಇದೆ. ಆಪರೇಷನ್ ಕಮಲ ಸಕ್ಸಸ್ ಆಯಿತು ಎಂಬಂತೆ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಶಿವಸೇನೆಯ ಶಾಸಕರ ಬಂಡಾಯದ ಕ್ರೆಡಿಟ್ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಸಲ್ಲುತ್ತೆ ಎಂದು ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಮುಖದಲ್ಲಿ ಮಂದಹಾಸ ಮೂಡಿದೆ.
ಇಡಿ ಬೆದರಿಕೆ ಹಾಕಿ ಮಹಾರಾಷ್ಟ್ರದಲ್ಲಿ ಶಾಸಕರನ್ನ ಹೈಜಾಕ್ ಮಾಡಲಾಗ್ತಿದೆ ಅಂತ ರೆಬಲ್ ಟೀಮ್ನ ಶಾಸಕನಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಬಿಜೆಪಿ ವಿರುದ್ಧ ಹೋದ್ರೆ ಇಡಿ ಆಕ್ಷನ್ ಎದುರಿಸಬೇಕಾಗುತ್ತೆ ಅಂತ ಬಿಜೆಪಿ ನಮಗೆ ಬೆದರಿಕೆ ಹಾಕುತ್ತಿದೆ ಅಂತ ಪತ್ರದಲ್ಲಿ ಶಾಸಕ ಪ್ರತಾಪ್ ಸರ್ ನಾಯ್ಕ್ ಉಲ್ಲೇಖಿಸಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆಗೆ ಪತ್ರ ಬರೆದು ಪ್ರತಾಪ್ ಉಲ್ಲೇಖಿಸಿದ್ದಾರೆ. ಮಹಾಸಮರಕ್ಕೆ ಯುವ ಕೈಪಡೆ ಸಜ್ಜಾಗಿದ್ಯಾ? ರಸ್ತೆ ತಡೆ ನಡೆಸಿ ಜಮೀರ್ ಆಕ್ರೋಶ. ಒಂದು ಪ್ರಶ್ನೆ 10 ಬಾರಿ ಕೇಳಲು ಸಾಧ್ಯನಾ? ಈದ್ಗಾ ಮೈದಾನ ಪಾಲಿಕೆ ವ್ಯಾಪ್ತಿಗೆ ಬರಲ್ವಾ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ನಾಳೆ ಮಹಾಸಮರಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕೆಪಿಸಿಸಿ ಕಚೇರಿಯಿಂದ ರಾಜಭವನದವರೆಗೆ ಪಾದಯಾತ್ರೆ ಹೋಗಿ ರಾಜಭವನ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅದರಲ್ಲೂ 10,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಯುವ ಕಾಂಗ್ರೆಸ್ ಅಧ್ಯಕ್ಷರ ಜತೆ ಕೆಸಿಬಿ ಮೀಟಿಂಗ್ ಮಾಡಿದ್ದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಇಡಿ ವಿಚಾರಣೆ ಖಂಡಿಸಿ ಬೆಂಗಳೂರಿನ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ನಲ್ಲಿ ಏಕಾಏಕಿ ಶಾಸಕ ಜಮೀರ್ ಅಹಮದ್ ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲ, ಪ್ರತಿಭಟನಾಕಾರರು ದಿಢೀರ್ ರಸ್ತೆ ತಡೆದಿದ್ದಾರೆ. ಇದರಿಂದ ಬೆಂಗಳೂರಿನ ಪೊಲೀಸರು ಪ್ರತಿಭಟನಾ ನಿರತ ಶಾಸಕ ಜಮೀರ್ರನ್ನ ವಶಕ್ಕೆ ಪಡೆದರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಹಣ ವರ್ಗಾವಣೆ ಆಗಿಲ್ಲ, ಕಿರುಕುಳ ಕೊಡಲು ರಾಹುಲ್ ವಿಚಾರಣೆ ಮಾಡ್ತಿದ್ದಾರೆ ಅಂತ ಟಿವಿ9ಗೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಒಂದು ಪ್ರಶ್ನೆ 10 ಬಾರಿ ಕೇಳಲು ಸಾಧ್ಯನಾ? 6 ದಿನ ಇಡಿ ವಿಚಾರಣೆ ಎಲ್ಲಿಯಾದ್ರೂ ನಡೆದಿದ್ಯಾ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ.